ಪ್ರಾಜೆಕ್ಟ್ನ ನಾವು ಕನ್ಸೆಪ್ಚುಲೈಸ್ ಮಾಡಿದ್ದು ಶಿಕ್ಷಣದ ಓವರ್ ಆಲ್ ಕಾಂಟೆಕ್ಸ್ಟ್ ಒಳಗಡೆ. ಉನ್ನತ ಶಿಕ್ಷಣ ಇವತ್ತಿನ ಸಂದರ್ಭದಲ್ಲಿ ಯಾವ ರೀತಿಲಿದೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಅಂದರೆ ಬೇರೆ ಬೇರೆ ರೀತಿಯ ಇಶ್ಯೂಸ್ ಇದೆ. ಪಾಲಿಸಿ ಲೆವೆಲಲ್ಲಿ, ಪ್ರಾಕ್ಟೀಸ್ ಲೆವೆಲಲ್ಲಿ ಬರ್ತಿರೋ ಸ್ಟೂಡೆಂಟ್ಸ್ಗೆ ಇರುವಂಥ ಆಸ್ಪಿರೇಷನ್ಸ್ ಮೀಟ್ ಆಗ್ತಿಲ್ಲದೆ ಇರೋ ಸಿಸ್ಟಮ್ಸು, ಇದೆಲ್ಲ ರಿಯಾಲಿಟೀಸು. ಬಟ್ ಅದರ ಮಧ್ಯದಲ್ಲಿ ಪರ್ಯಾಯವಾದ ಕೆಲವೊಂದು ಪ್ರಯತ್ನಗಳು ದೇಶಾದ್ಯಂತ ನಡೀತಾ ಇದೆ. ಅಂಡ್ ಇದು ಒಂದು ಇಂಟ್ರೆಸ್ಟಿಂಗ್ ರಿಸೋರ್ಸ್ ಎಜುಕೇಶನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಬಿಕಾಸ್ ಇಟ್ ಗಿವ್ಸ್ ಅಸ್ ಅ ನ್ಯೂ ಲೆನ್ಸ್ ಟು ಥಿಂಕ್ ಅಬೌಟ್ ವಾಟ್ ಕ್ರಿಟಿಕಲ್ ಎಜುಕೇಶನ್ ಅಂತ ನಾವೇನು ಮಾತಾಡ್ತೀವಿ ಅದು ದಿನನಿತ್ಯದ ಪ್ರಾಕ್ಟೀಸಲ್ಲಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಆಸ್ಪದ ಅಂತ ಈ ಸಂಶೋಧನೆನ ನಾವು ಶುರು ಮಾಡ್ಕೊಂಡಿದ್ವಿ. ಸೊ ಟ್ರಾನ್ಸ್ಫಾರ್ಮಿಂಗ್ ಎಜುಕೇಶನ್ ಫಾರ್ ಸಸ್ಟೈನಬಲ್ ಫ್ಯೂಚರ್ಸ್ ಅನ್ನುವಂಥ ಒಂದು ಫಂಡಿಗೆ ನಾವು ಅಪ್ಲೈ ಮಾಡಿ ಅದು ನಮಗೆ ಸಿಕ್ಕಿದ್ದು. ಪರ್ಯಾಯವಾಗಿರುವಂಥ 2 ಸಂಸ್ಥೆಗಳು, ಸಂವಾದ ಬದುಕು ಮತ್ತು ವಿಸ್ತಾರ್, ಇದು ಎರಡನ್ನೂ ಕೂಡ ಅವರು ಮಾಡ್ತಿರುವಂಥ ಶಿಕ್ಷಣದ ಸಂಬಂಧದ ಪ್ರಯತ್ನಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಸ್ಪೆಸಿಫಿಕಲಿ ನಮ್ಮ ಉದ್ದೇಶ ಇದ್ದಿದ್ದು ಕ್ರಿಟಿಕಲ್ ಎಜುಕೇಷನ್ ಅನ್ನು ನಾವು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ಸಾಮಾಜಿಕ ನ್ಯಾಯ ಮತ್ತು ಪರಿಸರ ನ್ಯಾಯಕ್ಕೆ ಕೆಲಸ ಮಾಡ್ತಿರುವಂಥ ಶಿಕ್ಷಣ ವ್ಯವಸ್ಥೆಗಳಲ್ಲಿ ದಿನನಿತ್ಯದ ಕಾರ್ಯಚಟುವಟಿಕೆಗಳು ಯಾವ ರೀತಿಯಲ್ಲೇ ಆಗುತ್ತೆ, ಸ್ಟೂಡೆಂಟ್ಸ್ ಹೆಂಗೆ ಬರ್ತಾರೆ, ಯಾವ ರೀತಿಯಲ್ಲಿ ಬರ್ತಾರೆ, ಯಾವ ಥರದ ಸ್ಟೂಡೆಂಟ್ಸ್ನ ತಗೊಳ್ತಾರೆ, ಫೀಸ್ ಯಾವ ರೀತಿಯಲ್ಲಿರುತ್ತೆ, ಈ ಥರದ ಕೆಲವು ಪ್ರಶ್ನೆಗಳ ಅರ್ಥ ಮಾಡ್ಕೋಬೇಕು. ಜೊತೆಗೆ ಆಹಾರ ಪದ್ಧತಿ ಯಾವ ರೀತಿಯಲ್ಲಿರುತ್ತೆ, ಟೀಚರ್ ಸ್ಟೂಡೆಂಟ್ ಸಂಬಂಧಗಳು ಯಾವ ರೀತಿಯಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಮೇನ್ ಸ್ಟ್ರೀಮ್ನಲ್ಲಿರುವಂಥ ಒಂದು ಹೈರಾರ್ಕಿ, ಒಂದು ಅಥಾರಿಟಿಯನ್ನು ಪ್ರಶ್ನೆ ಮಾಡೋಕ್ಕೆ ಈ ಥರ ಸಂಸ್ಥೆಗಳಲ್ಲಿ ಆಸ್ಪದ ಇದೆಯಾ ಇಲ್ವಾ, ಯಾವ ಮಟ್ಟಕ್ಕಿದೆ, ಈ ಥರ ಒಂದಿಷ್ಟು ಪ್ರಶ್ನೆಗಳು ಹಾಕ್ತೀವಿ. ಮತ್ತೆ ತರಗತಿನಲ್ಲಿ ಯಾವ ರೀತಿಯ ಚಟುವಟಿಕೆಗಳು. ಸೊ ನಮಗೆ ನಮ್ಮ ಸಂಶೋಧನೆಯಲ್ಲಿ ಗೊತ್ತಾಗಿರೋ ಪ್ರಕಾರ ವಿಸ್ತಾರ್ನಲ್ಲೂ ಅಷ್ಟೇ ಮತ್ತು ಸಂವಾದನಲ್ಲೂ ಅಷ್ಟೇ ಕಲಿಕೆ ಭಾಗವಾಗಿ ಸುಮಾರಷ್ಟು ಆಟಗಳು, ಚಟುವಟಿಕೆಗಳು ನಡೆಯುತ್ತೆ. ಸೊ ಆ ಚಟುವಟಿಕೆಗಳಿಂದ ಒಂದು ಸಂವಾದಾತ್ಮಕವಾದಂಥ ಶಿಕ್ಷಣ ಸಾಧ್ಯ ಅನ್ನೋದನ್ನ ಯಾವ ರೀತಿಲಿ ಅರ್ಥ ಮಾಡ್ಕೊಳ್ಳೋದು. ಫೆಮಿನಿಸ್ಟ್ ಪಾರ್ಟಿಸಿಪೇಟರಿ ಆಕ್ಷನ್ ರಿಸರ್ಚ್ 4 ಪದಗಳನ್ನು ಒಟ್ಟಿಗೆ ತಗೊಂಡು ಈ ಸಂಶೋಧನೆಯನ್ನ ಮಾಡಕ್ ಪ್ರಯತ್ನ ಪಟ್ಟಿರೋದು. ಸೊ ಪವರ್ ರಿಲೇಶನ್ಶಿಪ್ಸ್ ಯಾವ ರೀತಿಯಲ್ಲಿದೆ, ಪಾರ್ಟಿಸಿಪೇಟರಿಯಾಗಿ ಎಲ್ಲರನ್ನೂ ಒಳಗೊಂಡು ಯಾವ ರೀತಿಯಲ್ಲಿ ರಿಸರ್ಚ್ ಮಾಡಕ್ಕೆ ಸಾಧ್ಯ, ಮತ್ತು ಈ ರಿಸರ್ಚ್ ಇಂದ ಏನೋ ಒಂದು ಔಟ್ಪುಟ್ ನಮ್ಮ ಕಲಿಕೆಗೂ ಮತ್ತು ಓವರ್ ಆಲ್ ಶಿಕ್ಷಣ ಕ್ಷೇತ್ರಕ್ಕೂ ಏನೋ ಒಂದು ಕೊಡುಗೆಯಾಗಿ ಬರಲಿ ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರೋಂಥ ಸಂಶೋಧನೆ. Samvada was established in 1992 with the purpose of working with young people in India to make them more sensitive and responsible towards social justice, ecological justice and pluralism. We approached social justice from the point of view of working with the privileged to make them aware of their privilege and their social responsibilities. Few years later, Samvada started working with disadvantaged young people, again with the idea of making young people aware of social inequalities, injustices, ecological issues, social movements, introducing them to the world of activism. And at that point, we did not have a very different curriculum for the privileged and the disadvantaged youth. But slowly the young people themselves brought to us their concerns, their existential issues, their deprivations of rights, their violations, and the program therefore embraced social inclusion, now not just from the point of view of sensitizing the privileged, but actually conscientizing, mobilizing, supporting and affirming the rights of the underprivileged and the disadvantaged. In
2007, we decided that we would start Baduku as a unique initiative within Samvada, and the purpose behind starting Baduku was to offer disadvantaged, very clearly disadvantaged young people meaningful livelihoods where they could contribute to social justice through their professions. So the purpose of Baduku was to craft such professions, to create professions that would respond to social inequality, social injustices, to ecological crisis, and to also help young people who have been socially excluded from certain professions to enter into professions from which they have been excluded, or contribute to the ecological crisis of our times, again through our professions. Visthaar was started in 1989, registered as a trust, and the name Visthaar means expanse or dimensions, and I think that reflects what we set out to do, developing perspectives, exploring the different dimensions of reality, enabling groups, community-based organizations and other social movements, offering support services by way of training, campaign support, documentation, etc. That's how we started, and that was our initial phase of our work. We started different projects. One was called Bandhavi, a residential program for girls at risk. And we also started projects related to child labor. So initially we were involved in perspective formation and developing skills, but later we realized that it's not enough to have perspectives, but perspectives need to get translated into action. And that's when we started different projects. Projects addressing child rights issues, gender-based violence, ecological issues. We felt we need to create alternatives, models, and along with changing mindsets, we also need to change the landscapes and culture scapes. That is how we came into different projects and programs. We also started thinking about the whole campus as an eco sanctuary, and we felt we need to preserve this place, and we need to nurture all the living beings on the campus in a context where everything is getting concretized and the concrete jungle is fast spreading. We felt the need to nurture, to preserve, to ensure that along with the gender diversity, there should also be biodiversity, and that is how the whole thing evolved, the whole campus. ನಾವು ವಿಸ್ತಾರ ಮತ್ತು ಬದುಕು ಎರಡು ಹೇಗೆ ಕೆಲಸ ಮಾಡ್ತಾ ಇದೆ, ಸಾಮಾಜಿಕ ನ್ಯಾಯ ಮತ್ತು ಪರಿಸರ ನ್ಯಾಯಕ್ಕಾಗಿ ಅವರ ಕರಿಕ್ಯುಲಮ್ಮು, ಅವರ ಪೆಡಗಾಜಿ, ಅವರ ಮೆಥಡಾಲಜಿ ಒಳಗಡೆ ಹೇಗೆ ಭಿನ್ನವಾಗಿ ಹೇಗೆ ಇದನ್ನು ತಗೊಂಡ್ಬರ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ಸಂಶೋಧನೆಯನ್ನು TESF ಮತ್ತು IHS ಒಂದು ಪ್ರಾಜೆಕ್ಟ್ ಆಗಿ ನಮಗೆ ಸಿಕ್ತು. ಫೆಸಿಲಿಟೇಟರ್ಸ್ ಆಗಿ, ಮೆಂಟರ್ಸ್ ಆಗಿ ಯೂತ್ ಜೊತೆಯಲ್ಲಿ ನೇರವಾಗಿ ಕೆಲಸ ಮಾಡಿದ್ಮೇಲೆ ಆ ಯೂತ್ ಅದನ್ನು ಹೇಗೆ ಗ್ರಹಿಸ್ಕೊಂಡಿದ್ದಾರೆ ಅಥವಾ ಯಾವ ಥರದ ಒಂದಷ್ಟು ಮೆಥಡಾಲಜಿ ಅಥವಾ ಪೆಡಗಾಜಿ ಅಥವಾ ಕರಿಕ್ಯುಲಮ್ಮು ಯಾವ ಥರದ್ದು ಅವರಿಗೆ ಇಷ್ಟ ಆಗ್ತಾ ಇದೆ, ಯಾವ ಥರದ್ದು ಕಷ್ಟ ಆಗ್ತಾ ಇದೆ, ಅಥವಾ ಇನ್ಯಾವ ಥರದ್ದು ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅನ್ನೋ ಸಜೆಷನ್ಸ್ ಕೊಡ್ತಿದ್ದಾರೆ. ಈ ಥರದ್ದೊಂದು ಇನ್ಡೆಪ್ತ್ ಆಗಿ ನಾವು ಯೂತ್ ಪರ್ಸ್ಪೆಕ್ಟಿವ್ನು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಒಂದು ಸಂಶೋಧನೆ ಮೂಲಕ ಸಾಧ್ಯ ಆಯಿತು. ಉದಾಹರಣೆಗೆ ನಾವು ಆರಂಭದಲ್ಲಿ ಆಟೋ ಎಥ್ನೋಗ್ರಫಿ ಅಂತ ಒಂದು ಮೆಥಡನ್ನು ಬಳಸಿದೆ. ಅಂದರೆ ಇಲ್ಲಿರೋಂತಹ ಸ್ಟಾಫ್ಗಳು ಅವರ ಒಂದು ಜರ್ನಿಯನ್ನು ಅವರೇ ರಿಫ್ಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು. ಅದು ಬದುಕು ಮತ್ತು ವಿಸ್ತಾರಲ್ಲಿರೋಂತಹ ಎರಡೂ ಸ್ಟಾಫುಗಳು. ಸೊ ಅವರ ಜರ್ನಿಯನ್ನು ಅವರೇ ರಿಫ್ಲೆಕ್ಟ್ ಮಾಡ್ಕೊಂಡಿದ್ದು ಒಂದು ಮೆಥಡು. ಅದಾದಮೇಲೆ ನಾವು
ಲರ್ನರ್ಸನ್ನು ಅಂದರೆ ಲರ್ನರ್ಸ್ 2 ರೀತಿಯ ಲರ್ನರ್ಸನ್ನು ನಾವು ಮಾತಾಡಿಸಿದ್ದಿದೆ. ಒಂದು ಇಲ್ಲಿ ಕಲಿತು ಈಗಾಗಲೇ ಅವರ ಜರ್ನಿಯನ್ನು, ಅವರ ಒಂದು ಪಾತನ್ನು ಹುಡ್ಕೊಂಡು ಹೊರಟು ಅದೇ ಆದ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿರೋಂತಹ ಅಲುಮ್ನೈಸ್ ಅಂತ ನಾವು ಕರಿಬೋದಾದಂಥ ಒಂದಷ್ಟು ಅಲುಮ್ನೈಗಳನ್ನು ಇಂಟರ್ವ್ಯೂ ಮಾಡಿದ್ದಿದೆ. ಜೊತೆಯಲ್ಲಿ ಈಗ ತಾನೇ ಕೋರ್ಸನ್ನು ಮುಗಿಸಿ ಓಕೆ ಅಂದರೆ ಇನ್ನೇನು ಕೊನೆಯ ಹಂತದಲ್ಲಿರೋ ಅಂಥ ಯುವಜನರು ಏನಿದ್ದಾರೆ, ಕೋರ್ಸ್ಗಳು ಮಾಡ್ತಾ ಇರೋಂಥವ್ರು ಅಂಥವ್ರನ್ನ ಮಾತಾಡಿಸಿದ್ದಿದೆ. ಜೊತೆಯಲ್ಲಿ ನಾವು ಕ್ಲಾಸ್ ರೂಮ್ ಅಬ್ಸರ್ವೇಷನ್ನು ಮಾಡಿದ್ವಿ. ಅಂದರೆ ಇಡೀ ಕ್ಲಾಸ್ ರೂಮನ್ನು ಹೇಗೆ ನಾವು ಲರ್ನರ್ಸು ಮತ್ತು ಫೆಸಿಲಿಟೇಟರ್ಸ್ ಇಬ್ಬರನ್ನೂ ಇಂಟರ್ವ್ಯೂ ಮಾಡಿದ್ದು ಒಂದು ಪರ್ಸ್ಪೆಕ್ಟಿವ್. ಆದರೆ ನಾವೇ ಕೂತು ಅಲ್ಲಿ ಅವರ ಪರ್ಸ್ಪೆಕ್ಟಿವ್ನನ್ನು ಅಂದರೆ ಅವರು ಹೇಗೆ ಒಂದು ಮೆಥಡನ್ನು ಹೇಗೆ ಯೂಸ್ ಮಾಡ್ತಾ ಇದ್ದಾರೆ, ಕ್ಲಾಸ್ ರೂಮ್ ಅಟ್ಮಾಸ್ಫಿಯರ್ ಅನ್ನೋದು ಹೇಗಿದೆ ಅನ್ನೋದನ್ನು ಗ್ರಹಿಸ್ಕೊಳ್ಳೋಕ್ಕೆ ಕ್ಲಾಸ್ ರೂಮ್ ಅಬ್ಸರ್ವೇಷನ್ ಮಾಡಿದ್ವಿ. ಜೊತೆಯಲ್ಲಿ ಫ್ಯಾಕಲ್ಟಿಗಳದ್ದು ಮತ್ತು ನಾನ್ ಟೀಚಿಂಗ್ ಫ್ಯಾಕಲ್ಟಿಗಳು ಎರಡೂ ಫ್ಯಾಕಲ್ಟಿಗಳದ್ದನ್ನು ಗುಂಪು ಮಾಡಿ FGDಗಳನ್ನು ಮಾಡಿದ್ವಿ, ಫೋಕಸ್ ಗ್ರೂಪ್ ಡಿಸ್ಕಷನ್ಸನ್ನು ಮಾಡಿದ್ವಿ. ಅದು ವಿಸ್ತಾರಲ್ಲೂ ಆಯಿತು, ಬದುಕುನಲ್ಲೂ ಆಯಿತು. ಸೊ ಜೊತೆಯಲ್ಲಿ ನಾವು ಮತ್ತು ವರ್ಕ್ಶಾಪ್ಸ್ ಮಾಡಿದ್ವಿ ಲರ್ನರ್ಸಿಗೆ ಅವರ ಎಜುಕೇಷನ್ ಪಾತ್ವೇಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮತ್ತು ಅವರ ಒಂದು ಲರ್ನಿಂಗ್ಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವರ್ಕ್ಶಾಪನ್ನು ಮಾಡಿದ್ವಿ. ಹೀಗೆ ಅಂದರೆ ಬೇರೆ ಬೇರೆ ಹಂತದ ಬೇರೆ ಬೇರೆ ಮೆಥಡಾಲಜಿಗಳನ್ನ ಬಳಸಿ ಈ ಸಂಶೋಧನೆಯನ್ನು ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ನಮ್ಮ ಉದ್ದೇಶ ಏನಿತ್ತು, ನಮ್ಮ ಉದ್ದೇಶಕ್ಕೆ ಪೂರಕವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇರೆ ಬೇರೆ ಆದಂತಹ ಒಂದು ಭಿನ್ನ ಭಿನ್ನ ನೆಲೆಯಲ್ಲಿ ಭಿನ್ನ ಭಿನ್ನ ಮೆಥಡಾಲಜಿಗಳನ್ನ ಬಳಸಿ ಒಟ್ಟಾರೆ ನೋಡೋಕ್ಕೆ ಈ ಸಂಶೋಧನೆಯನ್ನು ನಾವು ಮಾಡಿದ್ದು. ಕಲಿಕೆ ಅಂತ ಅನ್ನೋದು ಕ್ಲಾಸ್ ರೂಮ್ ಒಳಗಡೆಯಿಂದ ಮಾತ್ರ ಕಲಿಕೆ ಅಂತ ನಾವು ನೋಡಿದ್ರೆ, ಕಲಿಕೆಗೆ ಇರೋಂತಹ ಬೇರೆ ಬೇರೆ ಸ್ಪೇಸಸ್ಗಳನ್ನು ನಾವು ಅರ್ಥ ಮಾಡ್ಕೊಳಕ್ಕಾಯ್ತು. Justice for the people and justice for the planet are two important conversations that are constantly happening, but at two different separate rooms, I'd say, or the interconnectedness between both the environment and the people, because when the environment is getting affected by a lot of factors, people are also getting affected. And by people, I mean to say specifically the marginalized people or the marginalized communities. So it's important that we look at both of them as a one separate thing, not as two different issues. What we are trying to understand is just everything behind it, like in a very specific manner. We are trying to understand how the learners have inculcated all of this, how the educators have tried to impart knowledge which is surrounding the two values. ಈ Samvada organizationಗೆ even I joined as a new faculty and alumni ಅವ್ರ ಜೊತೆ ಮಾತಾಡ್ತಾ ಇದ್ದಾಗ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ಗಳು ಅವ್ರು ಶೇರ್ ಮಾಡ್ತಿದ್ದಾಗ I was able to make out ಸೊ ಇಲ್ಲಿ ಸಂವಾದದಲ್ಲಿ ಯಾವ ತರ ಕರಿಕ್ಯುಲಮ್, ಯಾವ ತರ ಸಿಲೆಬಸ್ ಮತ್ತೆ ಯಾವ ತರ ಸ್ಟ್ರಕ್ಚರ್ ಇದೆ ಅನ್ನೋದು ಗೊತ್ತಾಯ್ತು. ಅಂಡ್ ಸೊ ವಾಟ್ ಇಂಪ್ರೆಸ್ ಮೀ ಅ ಲಾಟ್ ಈಸ್ ದೇರ್ ಕರಿಕ್ಯುಲಮ್. ಸೊ ಅದು ಎವರ್ ಅಪ್ಡೇಟಿಂಗ್ ಆಗಿತ್ತು ಅಂಡ್ ಬೇಸ್ಡ್ ಆನ್ ದೇರ್ ಸ್ಟೂಡೆಂಟ್ಸ್ ಅಥವಾ ಪಾರ್ಟಿಸಿಪೆಂಟ್ಸ್ ರಿಕ್ವೈರ್ಮೆಂಟ್ ಬೇರೆ. ಸೊ ಅದು ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು. Social justice and environmental justice are not really two separate themes. It all depends on our worldview. And in order to understand the world we live in, we have to apply a particular lens. ಬದುಕು ಕಾಲೇಜ್ನಲ್ಲಿ ನಾವು ಯಾವ ರೀತಿಯ ಸೋಷಿಯಲಾಜಿಕಲ್ ಮತ್ತು ಇಕಲಾಜಿಕಲ್ ಆಸ್ಪೆಕ್ಟ್ಸ್ ಅನ್ನ ಜಸ್ಟಿಸ್ನ ನೆಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ಇರುವಂಥದ್ದು. ನಾವು ಪಾಠ ಮಾಡೋಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಅವರಿಗೆ ಆ ಒಂದು ಕಾನ್ಫಿಡೆನ್ಸ್ ಅನ್ನು ಕೊಡೋದಿರ್ಬೋದು, ಆತ್ಮವಿಶ್ವಾಸ ಹೆಚ್ಚು ಮಾಡೋದಿರ್ಬೋದು, ಅಥವಾ ಅವರಿಗೆ ಕೇರ್ ಮತ್ತು ಅವರಿಗೆ ಕೊಡಬೇಕಾಗಿರೋ ಜ್ಞಾನ ಕೌಶಲ್ಯ ಜೊತೆ ಕೊಟ್ಟಾಗ ಮಾತ್ರ ಅವ್ರು ಪ್ರತಿಯೊಂದು ಕೋರ್ಸ್ ಅಲ್ಲಿ ಅವರು ಸಾಧನೆ ಮಾಡಕ್ ಸಾಧ್ಯ ಇದೆ. GDST has been a journey for me. It's a journey of examining myself, changing myself. And I first attended GDST as a participant, and it is later that I became a facilitator in the program. In the program, we are always looking for creative methods. We started experimenting with live guerrilla theatre, where
we use this classroom itself as a setting to do live theater, and then to challenge and reflect on our ways of being and our ways of relating to others, to learn from what changes they have experienced back when they've gone. So that gives us a lot of, it's very affirming, but it also gives us feedback on what works and what probably hasn't worked, where we need to focus more on, and what participants really value. So that enables us to redesign the program every few years to bring in those learnings also. ಸಾಮಾಜಿಕ ಚಲನೆಯಲ್ಲಿ ಮಾರ್ಜಿನಲೈಸ್ಡ್ ಸಮುದಾಯಗಳು ಒಳಗೊಳ್ಳಬೇಕಾದ್ದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದ ನೋಡಿದ್ರೆ ತುಂಬ ಮುಖ್ಯವಾದ್ದು. ಬದುಕು ಮಾಡ್ತಿರೋ ಕೆಲಸ ಮತ್ತು ಇಲ್ಲಿನ ಕೋರ್ಸ್ಗಳು ಮಾಡ್ತಿರೋ ಕೆಲಸ ಬಹುತೇಕ ಅದೇ ದೃಷ್ಟಿಯಿಂದ ಮುಖ್ಯವಾಗ್ತವೆ. ಇಲ್ಲಿ ಸುಸ್ಥಿರತೆ ಅಂದರೆ ನಾವೇನು ಪರಿಸರ ನ್ಯಾಯ ಅಂತ ಕರ್ಕೊತಿದ್ದೀವಿ, ಅದನ್ನು ಪ್ರಾಕ್ಟೀಸ್ ಮಾಡೋದು, ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯಕ್ಕೆ ತಮ್ಮನ್ನು ಕಾಂಟ್ರಿಬ್ಯೂಟ್ ಮಾಡೋದು ತುಂಬ ಮುಖ್ಯವಾದ ಕಲಿಕೆಯ ಪ್ರೊಸೆಸ್ ಅಂತ ನನಗೆ ಅನಿಸುತ್ತೆ. ಸಂವಾದದಲ್ಲಿ ನನಗೆ ಕೆಲವು ಪ್ರಶ್ನೆಗಳಿಗೆ ಅಥವಾ ನನ್ನ ಬೆಳವಣಿಗೆಗೆ ನಾನು ಮಗು ಇದ್ದಾಗಿಂದ ನನಗೆ ಮಗು ಆಗೋ ತನಕ ಇಟ್ಸ್ ಅ ಜರ್ನಿ ಅಂತ ಹೇಳ್ಬೋದು ಸಂವಾದದಲ್ಲಿ. I first got in touch with Visthaar in 2015. It was a course on gender, disability and inclusive development. Though before that I have done some part in gender as I've done a research, and as a part of a master students in zoology, I also knew some aspects of ecological things. But the main thing that does that particular course to me, or Visthaar in that sense, was to get intercollection or interdisciplinary action in that sense. Gender is not something that you just see in terms of oppression towards women or patriarchy that men gives a power. It's not that as simple. The caste, class, race, all those things which plays a bigger role, and even how men are oppressed. So I think after the course I started thinking topics not just as a single lens, but in a multiple aspect and interconnections. Again, when you talk about ecology, it's not just to save animal, because I think in the course or in my masters everybody told us that we have to save animals, but nobody talked about capitalism and how that is affecting ecology, and how again capitalism is a part of our patriarchal and caste class basis system. So I think for me the whole part was to connect the things and widen my views. ಕೌನ್ಸಿಲಿಂಗ್ ಕೋರ್ಸ್ಗೆ ಜಾಯ್ನ್ ಆದಾಗ ನಾನು ಬರೀ ಕೌನ್ಸಿಲಿಂಗ್ ಬಗ್ಗೆ, ಕೌನ್ಸಿಲಿಂಗ್ ಮೆಥಡಾಲಜಿ ಬಗ್ಗೆ, ಹೇಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಫಸ್ಟು ಮೊದಲಿಗೆ ಕ್ಯಾಸ್ಟ್ ಅಂದರೆ ಏನು, ರಿಲಿಜಿಯನ್ ಅಂತಂದ್ರೆ ಏನು, ವರ್ಗ ಅಂತಂದ್ರೇನು, ಜೆಂಡರ್ ಬಗ್ಗೆ, ಸುಮಾರು ಬಡತನದ ಬಗ್ಗೆ, ಸುಮಾರು ಇಶ್ಯೂಗಳ ಬಗ್ಗೆ ಅವರು ಮಾಹಿತಿ ನೀಡ್ತಾ ಹೋದ್ರು. ಸೊ ಒಂದು ಸಮಾಜದೊಟ್ಟಿಗೆ ಹೇಗೆ ವೆಲ್ ಬೀಯಿಂಗ್ ಆಗಿ ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಕೌನ್ಸಿಲಿಂಗ್ ಬದುಕು ಕಮ್ಯುನಿಟಿ ಕಾಲೇಜಿಂದ ನನಗೆ ಗೊತ್ತಾಗಿದೆ ಅಂತ ಹೇಳ್ಬೋದು. ಮತ್ತು ಸಮಾಜದ ಮೇಲೆ ತುಂಬ ಪರಿಣಾಮ ಬೀರುವಂಥ ವೃತ್ತಿಗಳಲ್ಲಿ ನಿರ್ಧಾರಿತ ಸ್ಥಾನಗಳಲ್ಲಿ ಯುವಜನರು ಇರಬೇಕು. ಅದ್ರ ಮೂಲಕನೇ ಇದುವರೆಗೂ ಹಂಚಿಗೆ ತಳ್ಳಲ್ಪಟ್ಟಿರುವ ಸಮುದಾಯಗಳ ಹಿನ್ನೆಲೆಯಿಂದ ಬಂದಿರುವಂಥ ಯುವಜನರು ಗೆ ಒಂದು ನ್ಯಾಯ ಸಿಗುವಂಥದ್ದು. ಅದ್ರ ಮೂಲಕ ಇಡೀ ಸಮುದಾಯ ಸಾಮಾಜಿಕ ನ್ಯಾಯದತ್ತ, ಅದನ್ನು ನ್ಯಾಯನ ಪಡೆಯೋದ್ರತ್ತ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಮೇನ್ ಆಗಿ ಜೆಂಡರ್ ಸೆನ್ಸಿಟಿವಿಟಿ ಅಂತ ನಾನು ಹೇಗಂದರೆ ಮನೆಗಳಲ್ಲಿ ಹುಡುಗರು ಪಾತ್ರೆ ತೊಳೆಯೋದಿರಲಿ, ಕಸ ಗುಡಿಸೋದಿರಲಿ ಅದೆಲ್ಲ ಮಾಡೋದಿಲ್ಲ. ಆದರೆ ಸಂವಾದ ಬಂದಮೇಲೆ ನಾನು ನೋಡಿದ್ದು ಮುಖ್ಯವಾದ ವಿಚಾರ ಅಂತಂದರೆ ಅದನ್ನೇ. ನಾವು ಇಲ್ಲಿ ಅಡುಗೆ ಮನೇಲಿ ಇರ್ಬೋದು ಅಥವಾ ನಮ್ಮ ಕೆಲಸಗಳನ್ನ ನಾವಿರ್ಬೋದು ನಾವೇ ಮಾಡ್ಕೋತಾ ಇದ್ದೀವಿ. ಬೇರೆ ಬೇರೆ ಸಾಮಾಜಿಕ ಹಿನ್ನೆಲೆಗಳಿಂದ ಅಂತ ತುಳಿತಕ್ಕೊಳದ ಒಳಗಾದಂಥ ಆ ಸಮುದಾಯಗಳಿಂದ ಅಲ್ಲಿಂದ ಬರೋಂಥವ್ರೆ ಬಹುಪಾಲು ಹೆಚ್ಚಿರ್ತಾರೆ. ಲೈಫಲ್ಲಿ ನನಗೆ ಏನು ಓದಿದೆಯೋ ಅದನ್ನು ಗಟ್ ಮಾಡೋದು ಮತ್ತು ಬಾಹ್ಯಾಟ್ ಮಾಡೋದು, ಅದನ್ನೇ ಬರೆಯೋದು, ಅದೇ ಎಕ್ಸಾಮಲ್ಲಿ ಬರೆಯೋದು, ಅದೇ ಆಗಿತ್ತು. ಎಜುಕೇಷನ್ ಅಂದರೆ ಅಷ್ಟೇ ಅಂದ್ಕೊಂಡಿದ್ದೆ. ಎಜುಕೇಷನ್ ಅನ್ನೋದು ಏನಕ್ಕೆ ಎಂಥದ್ದು ಅಂತೇಳಿ ನನಗೆ ಗೊತ್ತಾಗಿದೆ MA ಅಲ್ಲಿ ಮಾತ್ರ. ಸಂವಾದದಲ್ಲಿ LL ಕೋರ್ಸ್ ಮಾಡಿದೆ. ಆವಾಗ ಜೆಂಡರ್ ಇಕ್ವಾಲಿಟಿ ಅನ್ನೋದು ಯಾವ ರೀತಿ ಇರುತ್ತೆ ಮತ್ತು ಸೋಷಿಯಲಲ್ಲಿ ನಾವು ಯಾವ ರೀತಿ ಕ್ಯಾಸ್ಟಿಸಮ್ ಮತ್ತು ರಿಲಿಜಿಯನ್ ಎಲ್ಲ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಗೊತ್ತಾಯಿತು. ಆ ಕ್ರಿಟಿಕಲ್ ಎಜುಕೇಶನ್ನ ಪ್ರಾಕ್ಟೀಸಲ್ಲಿ ಹೆಂಗೆ ಅನ್ಫೋಲ್ಡ್ ಆಗುತ್ತೆ, ಜೊತೆ ಅದನ್ನು ನಾವು ಹೆಂಗೆ ಡಾಕ್ಯುಮೆಂಟ್ ಅಂಡ್ ರಿಸರ್ಚ್ ಮಾಡೋದು ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವೊಮ್ಮೆ ಈ ಪ್ರಾಜೆಕ್ಟಲ್ಲಿ ನಾವು ಎಷ್ಟೊಂದು ಬೇರೆ ಬೇರೆ ರೀತಿಯ ಮೆಥಡ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ಅಂದರೆ ಆ ಪ್ರಾಸೆಸ್ ಒಂದೊಂದ್ಸತಿ ಸ್ಟ್ರೆಸ್ಫುಲ್ ಅಂತ ಕೂಡ ಅನಿಸಿದೆ. ಸೊ ಕೆಲವೊಂದು ಇಂಪಾರ್ಟೆಂಟ್ ಕಲಿಕೆಗಳಾಗಿದೆ. ಈ ಥರದ ಸಂಶೋಧನೆಗಳು ಮಾಡಬೇಕು, ಬಟ್ ಮುಂದಕ್ಕೆ ಮಾಡೋವಾಗ ನಾವು ಹೆಂಗೆ ಇನ್ನೂ ಕೂಡ ಇದನ್ನು ಪಾರ್ಟಿಸಿಪೇಟ್ರಿ ಮಾಡೋಕ್ಕೆ ಸಾಧ್ಯ, ಪಾರ್ಟಿಸಿಪೇಟ್ರಿ ಮಾಡಬೇಕು ಅಂದರೆ ರಿಯಾಲಿಟೀಸ್ ಆಫ್ ಅವರ್ ಎಜುಕೇಟರ್ಸ್ನ ನಾವೇ ಹೆಂಗೆ
ಅದರೊಳಗಡೆ ತೊಗೊಂಡ್ಬರ್ಬೇಕು. ಮತ್ತು ಲರ್ನರ್ಸ್ ಪಾರ್ಟಿಸಿಪೇಷನ್ನ ಇನ್ನೂ ಹೆಚ್ಚು ಹೆಂಗೆ ಮಾಡ್ಕೋಬಹುದು, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ನ, ಅದು ಐ ಥಿಂಕ್ ಇಸ್ ಅನ್ ಇಂಪಾರ್ಟೆಂಟ್ ರಿಫ್ಲೆಕ್ಷನ್ ನಮಗೆ ಹಾಕೊಡ್ಬೇಕಾಗಿರೋದು. ಎಸ್ಪೆಷಲಿ ಹೈಯರ್ ಎಜುಕೇಷನ್ ಇನ್ನೊಂದು ಹಂತದ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದು ಹೇಗೆ ಅನ್ನೋದನ್ನು ಗ್ರಹಿಸ್ಕೊಳ್ಳೋಕ್ಕೆ ಈ ಓವರಾಲ್ ಜರ್ನಿ ನಮಗೆ ಸಪೋರ್ಟ್ ಮಾಡಿರೋಂಥದ್ದು. ಇದಕ್ಕೆ ಪೂರಕವಾಗಿ ಏನು TSF ಸಂಸ್ಥೆ ಕೂಡ ನಮಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿರೋಂಥದ್ದು. ಅಂದರೆ ಆಯಾ ಸಂದರ್ಭದಲ್ಲಿ ಒಂದಷ್ಟು ವರ್ಕ್ಶಾಪ್ಗಳನ್ನ ಮಾಡೋದ್ರ ಮೂಲಕ ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡಿರೋ ಅಂಥದ್ದು, ಸಂಶೋಧನೆಗೆ ಬೇಕಾಗಿರೋಂಥ ಸಪೋರ್ಟ್ ಮಾಡಿರೋ ಅಂಥದ್ದು. ಅಂದರೆ ಆರ್ಥಿಕವಾದ ಸಪೋರ್ಟ್ ಜೊತೆಗೆ ಒಂದಷ್ಟು ಫೀಡ್ಬ್ಯಾಕ್ಸು ಮತ್ತು ಚೇಂಜಸ್ಸನ್ನು ಮಾಡ್ಕೊಳ್ಳೋಕ್ಕೆ ಸಜೆಷನ್ಸು, ಜೊತೆಯಲ್ಲಿ ಏನಾದರೂ ಒಂದಷ್ಟು ಮೆಥಡಾಲಜಿಗಳನ್ನು ನಾವು ಬಳಸಬೇಕಾದ್ರೆ ಆದ ಚಾಲೆಂಜಸ್ಗೆ ಬೇಕಾಗಿರೋ ಸೊಲ್ಯೂಷನ್ಸು, ಈ ಥರದಕ್ಕೆಲ್ಲ ಸಂಸ್ಥೆ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದೆ. Yeah.